ದರ್ಶನ್ ಕೇಸ್ ಬಗೆದಷ್ಟು ದೊಡ್ಡದಾಗ್ತಾ ಇದೆ. ಆರೋಪಿಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇದರ ಮಧ್ಯೆ ರಾಬರ್ಟ್ ಪ್ರೊಡ್ಯೂಸರ್ ಉಮಾಪತಿ ಗೌಡ ದರ್ಶನ್ಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಈ ಹಿಂದೆ ತಗಡೆ ಅಂತ ಇದೇ ನಿರ್ಮಾಪಕರನ್ನು ದರ್ಶನ್ ಓಪನ್ ವೇದಿಕೆಯಲ್ಲಿ ಟೀಕೆ ಮಾಡಿದರು. ಈಗ ಅದಕ್ಕೆ ಉಮಾಪತಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಇಡೀ ಬೆಳವಣಿಗೆ ಏನಾಯಿತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ದರ್ಶನ್ ಉಮಾಪತಿ ಗೌಡ ಮಧ್ಯೆ ತಗಡು ಫೈಟ್. ದರ್ಶನ್ ಅಹಂಕಾರಕ್ಕೆ ಉತ್ತರ ಕೊಟ್ಟ ನಿರ್ಮಾಪಕ. ಅದೇನೋ ಅಂತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಈಗ ಅದನ್ನ ಸ್ವಲ್ಪ ಬದಲಿಸಿ ಹೇಳೋದಾದ್ರೆ ದರ್ಶನ್ಗೊಂದು ಕಾಲ, ಉಮಾಪತಿ ಗೌಡ್ರಿಗೆ ಒಂದು ಅಂತ ಆಗುತ್ತೆ. ಬೇರೆ ಸಿನಿಮಾ ಪ್ರಮೋಷನ್ಗೆ ಬಂದು ತನ್ನದೇ ಚಿತ್ರದ ನಿರ್ಮಾಪಕನಿಗೆ ತಗಡು ಅಂದಿದ್ದ ಚಾಲೆಂಜಿಂಗ್ ಸ್ಟಾರ್ ಇವತ್ತು ಮಾಡಬಾರದ ಕೆಲಸ ಮಾಡಿ ಕಂಬಿ ಎಣಿಸ್ತಿದ್ದಾನೆ. ಇದೇ ಸಂದರ್ಭದಲ್ಲಿ ರಾಬರ್ಟ್ ಪ್ರೊಡ್ಯೂಸರ್ ಟಕ್ಕರ್ ಕೊಟ್ಟಿದ್ದಾರೆ. ಹೌದು, ನಾನು ತಗಡೆ, ಆದರೆ ಚಿನ್ನವೋ ತಗಡಾಗೋ ಸಮಯ ಬರುತ್ತೆ ಎಂದು ತಾಳ್ಮೆ ಕಳೆದುಕೊಳ್ಳದೆ ಮಾತನಾಡಿದ ಉಮಾಪತಿ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ದರ್ಶನ್ಗೆ ಉತ್ತರ ಕೊಟ್ಟಿದ್ದಾರೆ. ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಮರೆಯಬೇಡ ಎಂದು ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷನಿಗೆ ಖಾಕಿ ನೋಟಿಸ್. ನಾಯಕನಾಗಿ ಪ್ರಮೋಟ್ ಆಗಿರೋ ಚಿಕ್ಕಣ್ಣ ಹಾಗೂ ದರ್ಶನ್ ಕೇಸ್ ಬಿಸಿ ತಟ್ಟಿದೆ. ಚಿಕ್ಕಣ್ಣ RR ನಗರದ ಮನೆಗೆ ತೆರಳಿದ ತನಿಖಾ ಟೀಮ್ ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಿಕ್ಕಣ್ಣ ದರ್ಶನ್ ಸಮ್ಮುಖದಲ್ಲಿ ಪಂಚನಾಮೆ. ಜೂನ್ 8ರಂದು ರೆಸ್ಟೋ ಬಾರ್ನಲ್ಲಿ ದರ್ಶನ್ ಪಾರ್ಟಿ ಮಾಡಿದ್ರು. ಯಾವಾಗ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ರು ಆಗ ಚಿಕ್ಕಣ್ಣ ಕೂಡ ಇದ್ದಿದ್ದು ಗೊತ್ತಾಯಿತು. ಇಂದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ದರ್ಶನ್ ಚಿಕ್ಕಣ್ಣ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಿ ಅಂದು ಏನೇನಾಯಿತು ಅಂತ ಮಾಹಿತಿ ಪಡೆಯಲಾಗಿದೆ. 19 ಜನ ಆರೋಪಿಗಳು ಇಲ್ಲಿ ತನಕ. ಇದೀಗ ಚಿಕ್ಕಣ್ಣ ಸೇರಿ 20 ಆಯಿತು. ಒಬ್ಬಾತ ಇನ್ನೂ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಚಿಕ್ಕಣ್ಣಗೆ ಎಣ್ಣೆ ವಿಷಯ ಬೇಡವ ಶಿಷ್ಯ ಅಂತ ಹೇಳುವಂಗಾಗಿದೆ. ಒಂದು ಎಣ್ಣೆ ಪಾರ್ಟಿಯಿಂದಾಗಿ ಚಿಕ್ಕಣ್ಣ ಈಗ ತಗಲಾಕೊಂಡಿದ್ದಾರೆ ಮರ್ಡರ್ ಕೇಸ್ನಲ್ಲಿ. ಹಾಗಂತ ಅವರು ಅಲ್ಲಿ ಚಿತ್ರಹಿಂಸೆ ನೀಡುವಾಗಿದ್ದರು ಅಂತಲ್ಲ. ಏನಾಯಿತು? ಚಿಕ್ಕಣ್ಣ ಯಾಕೆ ಇವತ್ತು ಪೊಲೀಸರ ನೋಟಿಸ್ ತಗೋಬೇಕಾಯಿತು? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ನಿಮ್ಗೆ ಗೊತ್ತಿದೆ. ಅವರನ್ನು ಬೆಳಗ್ಗೆ ಅಲ್ಲಿಂದ ಕರ್ಕೊಂಬರ್ತಾರೆ ಕಿಡ್ನ್ಯಾಪ್ ಮಾಡಿ. ಈ ರೇಣುಕಾಸ್ವಾಮಿ ಅಲ್ಲಿಂದ ಬರ್ತಾ ಇರಬೇಕಾದ್ರೆ ರಾಘವೇಂದ್ರ ಜೊತೆ ಮತ್ತು ಇಬ್ಬರು ಅವರ ಫ್ರೆಂಡ್ಸ್ಗಳ ಜೊತೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಸ್ಕೆಚ್ ರೆಡಿ ಆಗ್ತಾ ಇತ್ತು. ಅಲ್ಲಿ ದರ್ಶನ್ ಇದ್ದರು, ಆಮೇಲೆ ಬಾರಲ್ಲಿ ಕೂತಿದ್ರು. ದರ್ಶನ್ ಇದ್ದಾರೆ ಅಂತಂದರೆ ಕೇವಲ ಒಬ್ಬರು ಇರೋದಕ್ಕೆ ಸಾಧ್ಯ ಇಲ್ಲ, ಸುತ್ತಮುತ್ತ ಅವರ ಫ್ರೆಂಡ್ಸ್ಗಳಿದ್ದರು. ಆ ಫ್ರೆಂಡ್ಸ್ಗಳ ಪೈಕಿ ಚಿಕ್ಕಣ್ಣ ಕೂಡ ಇತ್ತು. ರೇಣುಕಾಸ್ವಾಮಿ ಮರ್ಡರ್ಗೂ ಮುನ್ನ ಅಲ್ಲೊಂದು ಪಾರ್ಟಿ ನಡೆಯುತ್ತೆ, ಪ್ರತಿದಿನ ನಡೀತಾ ಇರುತ್ತೆ. ಎಲ್ಲಿ ನಡೆಯುತ್ತೆ? ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಭರ್ಜರಿ ಪಾರ್ಟಿ ನಡೆಯುತ್ತೆ. ಹಾಗಿದ್ದರೆ ಈ ಕಿಡ್ನ್ಯಾಪ್ನಲ್ಲಿ ಚಿಕ್ಕಣ್ಣ ಇನ್ವಾಲ್ವ್ ಆಗಿದ್ದಾರೆ ಅಂತನಾ? ಅಲ್ಲ, ನಾವು ಅದನ್ನು ಹೇಳ್ತಾ ಇಲ್ಲ. ಆದರೆ ಈ ಪಾರ್ಟಿ ಆ ಕೊಲೆ ನಡೆದ ದಿನ ಇವರಿಬ್ಬರು ಜೊತೆ ಇದ್ದರು ಅನ್ನೋದು ಹೇಳುವಂಥದ್ದು ನಮ್ಮ ಉದ್ದೇಶ. ಅಲ್ಲಿಂದ ಅವರು ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಪಾರ್ಟಿ ಆಗ್ತಾ ಇರುತ್ತೆ ಒಂದೇ ದಿವಸ. ಆ ಪಾರ್ಟಿಯಲ್ಲಿ ದರ್ಶನ್ ಮತ್ತು ಚಿಕ್ಕಣ್ಣ ಇಬ್ಬರು ಇದ್ದರಂತೆ. ದರ್ಶನ್ ಮತ್ತು ಚಿಕ್ಕಣ್ಣ ಜೊತೆ ಒಬ್ಬ ನಿರ್ಮಾಪಕರು ಕೂಡ ಇದ್ದರಂತೆ. ಅವ್ರು ಯಾರು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಸರ್ ಅಲ್ಲಿ ಪಾರ್ಟಿ ಮಾಡ್ತಾಯಿದ್ರು, ಇವರೇನು ಬಂದಿಲ್ಲ. ಚಿಕ್ಕಣ್ಣಗೆ ಯಾಕೆ ಸರ್ ನೋಟಿಸ್ ಕೊಡ್ತಾರೆ ಅಂತಂದರೆ ಯಾವುದೇ ಆ್ಯಂಗಲನ್ನು ಕೂಡ ಪೊಲೀಸರು ಬಿಡೋದಿಲ್ಲ. ಈ ಎಣ್ಣೆ ಹೊಡೆಯುವಾಗ ಈ ಕೊಲೆ ಬಗ್ಗೆ ಚರ್ಚೆ ಇತ್ತಾ ಅನ್ನೋದು ಶಂಕೆ. ಏನು ಮಾತಾಡ್ತಾ ಇದ್ರು? ಒಂದು ಫೋನ್ ಬರ್ತಾ ಇರುತ್ತೆ, ನೀವೇನು
ಇವತ್ತೇ ಚಿಕ್ಕಣ್ಣಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಪೊಲೀಸರು ಕೇಳ್ತಾರೆ. ಇಲ್ಲಿ ತನಕ ಈ 19 ಜನ ಏನೆಲ್ಲ ಹೇಳಿಕೆ ಕೊಟ್ಟಿರ್ತಾರೆ, ಹಿಂಗೆ ಹೊಡೆದ್ವಿ, ಹಂಗೆ ಮಾಡಿದ್ವಿ, ಹಿಂಗಾಯ್ತು ಸರ್, ತಪ್ಪಾಯ್ತು ಸರ್, ಮತ್ತೊಂದು ಯಾವುದಾದ್ರೂ ಬೇರೆ ಆ್ಯಂಗಲ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ವೇಳೆ ಇದು ಅಚಾನಕ್ಕಾಗಿ ಆಯಿತಾ, ಕೊಂದು ಬಿಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ರಾ, ಅಥವಾ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಿತ್ತ? ದರ್ಶನ್ ಹೇಳಿದ್ರಲ್ಲ, ನಾನು ಒಂದೇಟು ಹೊಡೆದೆ ಆಮೇಲೆ ಊಟ ಕೊಟ್ಟು ಕಳಿಸಿದೆ, ಅಷ್ಟೇ ಇತ್ತಾ? ಅಥವಾ ಚಪ್ಪಲಿಯಲ್ಲಿ ಹೊಡಿಬೇಕು, ಕರೆಂಟ್ ಶಾಕ್ ಕೊಡಬೇಕು, ಕಬ್ಬಿಣದ ರಾಡ್ ತರಬೇಕು, ಮರದ ರೀಪ್ ತರಬೇಕು, ಹೀಗೆಲ್ಲ ಪ್ಲ್ಯಾನ್ ಇತ್ತ? ಇದೆಲ್ಲವನ್ನು ಕೂಡ ಕಕ್ಕಿಸ್ತಾರೆ.